ನಿತೇಶ್ ತಿವಾರಿ ಅವರು ರಾಮಾಯಣ ಮಾಡ್ತಾ ಇದ್ದಾರೆ, ಯಶ್ ಅವರು ರಾವಣ, ರಣಬೀರ್ ಕಪೂರ್ ರಾಮ, ಸಾಯಿ ಪಲ್ಲವಿ ಸೀತೆ. ಇದೆಲ್ಲ ನಿಜನಾ ಅನ್ನೋದು ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಶೂಟಿಂಗ್ ಸ್ಪಾಟ್ ಅಲ್ಲಿ ಕೆಲವೊಂದಷ್ಟು ಇಮೇಜಸ್ ಗಳೆಲ್ಲ ಲೀಕ್ ಮಾಡ್ಬಿಟ್ಟಿದ್ದಾರೆ ಕೆಲಸ ಮಾಡೋರು. ಅದನ್ನೆಲ್ಲ ಇಟ್ಕೊಂಡು ಸಣ್ಣ ಸಣ್ಣದಾಗಿ ಬ್ರೇಕ್ ಡೌನ್ ಮಾಡ್ಕೊಂಡು ಹೋಗ್ತೀನಿ. ನಾಳೆ ಏಪ್ರಿಲ್ 17ನೇ ತಾರೀಕು, ಇವತ್ತು ಏಪ್ರಿಲ್ 16 ನಾನು ವಿಡಿಯೋ ಮಾಡ್ತಾರೆ ಟೈಮ್ಗೆ, ಅಂದ್ರೆ ನಾಳೆ ಏಪ್ರಿಲ್ 17 ಆಗುತ್ತೆ. 17ನೇ ತಾರೀಕು ರಾಮನವಮಿ. ಆವತ್ತಿನ ದಿನ ಸ್ಪೆಷಲ್ ದಿನ. ಅಕಸ್ಮಾತ್ ಇವ್ರೇನಾದ್ರೂ ರಾಮಾಯಣ ಮಾಡ್ತಾ ಇದ್ರು ಅಂತ ಕನ್ಫರ್ಮ್ ಆದ್ರೆ ನಾಳೆ ಫ್ರೆಶ್ ಲುಕ್ ಅಥವಾ ಅನೌನ್ಸ್ಮೆಂಟ್ ಆಗುವಂತ ಸಾಧ್ಯತೆ ಜಾಸ್ತಿ ಎದ್ದು ಕಾಣ್ತಾ ಇದೆ. ಇನ್ನು ಮೊದಲನೇದಾಗಿ ಕನ್ಫರ್ಮ್ ಆಗ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಈ ಸಿನಿಮಾ ಆಗ್ತಾ ಇದೆಯಾ ಇಲ್ವಾ. 100ಗೆ 200% ಆಗ್ತಾ ಇದೆ. ಸಿನಿಮಾದ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮುಂಬೈಯಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಇರುವಂತ ಕೆಲವೊಂದಷ್ಟು ಇಮೇಜಸ್ ಗಳೆಲ್ಲ ಲೀಕ್ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಕೆಲಸ ಮಾಡುವಂತ ಕೆಲವೊಂದಷ್ಟು ಕಂತ್ರಿ ಇಡಿಯಟ್ಸ್. ಇನ್ನು IMDb ಒಳಗಡೆ ರಾಮಾಯಣ ಪ್ರೊಫೈಲ್ ನ ಓಪನ್ ಮಾಡಿದಾಗ ಅದರಲ್ಲಿ ಕಾಸ್ಟಿಂಗ್ಸ್ ಗಳನ್ನ ನೋಡಿದೆ. ಮೊದಲನೇದಾಗಿ ರಣಬೀರ್ ಕಪೂರ್ ಆಸ್ ರಾಮ, ಎರಡನೇದು ಸನ್ನಿ ಲಿಯೋನ್, ಎರಡನೇದು ಸನ್ನಿ ಡಿಯೋಲ್ ಆಸ್ ಹನುಮಂತ, ಮೂರನೇದು ಯಶ್ ಆಸ್ ರಾವಣ, ನಾಲ್ಕನೇದು ಶೀಬಾ ಚೆಡ್ಡಾ ಮಂತರೆಯಾಗಿ, ಐದನೇದು ಸಾಯಿ ಪಲ್ಲವಿ ಸೀತೆ, ಆರನೇದು ರವಿ ಡೊಬ್ಬೆ ಲಕ್ಷ್ಮಣ, ಏಳನೇದು ಇಂದ್ರ ಕೃಷ್ಣನ್ ಕೌಸಲ್ಯ, ಎಂಟನೇದು ಲಾರಾ ದತ್ತ ಕೈಕೇಯಿ, ಒಂಬತ್ತನೇದು ಅರುಣ್ ಗೋವಿಲ್ ದಶರಥ. ಈ ಇಷ್ಟು ಕ್ಯಾರೆಕ್ಟರ್ ನ ಈಗ IMDb ಒಳಗಡೆ ನೋಡ್ತಾ ಇದ್ದೀನಿ. ಇದನ್ನೆಲ್ಲ ನೋಡಿದ್ಮೇಲೆ ಈ ಕ್ಯಾರೆಕ್ಟರ್ ಗಳು ನಿಜವಾಗ್ಲೂ ಕಾಣಿಸ್ಕೊತಾವ ಅಂತ ಲೈಟ್ ಆಗಿ ಜರ್ಕೊಡಿತದೆ. ಜೊತೆಗೆ ಲೀಕ್ ಆಗಿರೋ ಫೋಟೋ ಒಳಗಡೆ ಕೈಕೇಯಿಯಾಗಿ ಕಾಣಿಸ್ಕೊತಾರೆ ಅಂತ ಲಾರಾ ದತ್ ಅವ್ರ ಫೋಟೋನ ನೋಡ್ಬಿಟ್ಟು ಓ ಇದ್ರಲ್ಲಿ ಏನೋ ಮಾಡ್ತಾ ಇದಾರೆ ಅಂತ ಅನ್ಕೊಂಡೆ. ಪಕ್ಕದಲ್ಲಿ ಮಂತರೆಯಾಗಿ ಶಿವ ಚೆಡ್ಡ ಅವರು ಕೂಡ ಕಾಣಿಸ್ಕೊಂಡ್ರು. ಇನ್ನೊಂದು ಶಾರ್ಟ್ ಅಲ್ಲಿ ಅರುಣ್ ಅವರು ದಶರಥ ಆಗಿ ಕಾಣಿಸ್ಕೊತಾರೆ. ಪಕ್ಕದಲ್ಲಿ ಒಂದೆರಡು ಮಕ್ಕಳು ಕೂಡ ಇರೋದನ್ನ ನೋಡಬಹುದು. ಅವರೇನೆ ರಾಮ ಅಂಡ್ ಲಕ್ಷ್ಮಣ ಚಿಕ್ಕ ಏಜ್ ಅಲ್ಲಿ. ಜೊತೆಗೆ ಅಕ್ಕಪಕ್ಕದಲ್ಲಿರುವಂತ ಕಂಬಗಳನ್ನ ಕೂಡ ನೋಡ್ತಾ ಇದ್ರೆ ಇವರು ಬ್ಲೂ ಸ್ಕ್ರೀನ್ ಹಾಕೊಂಡು ಇದನ್ನ ಮಾಡ್ತಾ ಇದಾರೆ ಅಂತ ಕನ್ಫರ್ಮ್ ಆಗ್ತಾ ಇದೆ. ಜೊತೆಗೆ ಆ ಕಂಬಗಳನ್ನ ಕಟ್ ಮಾಡ್ಕೊಂಡು ಇನ್ ಕೆಲವು ಕಡೆನೂ ಹಾಕೊಂಡು ದೊಡ್ಡ ದೊಡ್ಡ ಕಂಬಗಳನ್ನ ಮಾಡೋದ್ರಲ್ಲಿ ಡೌಟ್ ಇಲ್ಲ. ಈ ಶಾಟ್ ರಾಮನಿಗೆ ಪಟ್ಟಾಭಿಷೇಕ ಮಾಡುವಂತ ಸೀನ್ ಆಗಿರುತ್ತೆ ಅಂತ ಕೆಲವೊಂದಷ್ಟು ಇಡಿಯಟ್ಸ್ ಗಳಿಂದ ಲೀಕ್ ಆಗಿರುವಂತ ಸೋರ್ಸ್ ಗಳಿವು. ಈ ಫೋಟೋಗಳೆಲ್ಲ ಲೀಕ್ ಆಗ್ತಿದಾಗೇನೆ ನಿತೇಶ್ ತಿವಾರಿ ಅವರು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡ್ಬಿಟ್ಟಿದ್ದಾರೆ. ಇನ್ಮೇಲೆ ಯಾರು ಕೂಡ ಸೆಟ್ ಒಳಗಡೆ ಫೋನ್ ತಗೊಂಡ್ಬರಂಗಿಲ್ಲ. ಹೊಸ ಗುಡ್ಸೋರಿಂದ ಹಿಡಿದು ಡೈರೆಕ್ಟರ್ ಪಕ್ಕದಲ್ಲಿ ಕೈ ಕೊಟ್ಕೊಂಡು ನಿಂತ್ಕೋತಾರಲ್ಲ ಅಸಿಸ್ಟೆಂಟ್ ಮ್ಯಾನೇಜರ್ ಗಳು, ಅವ್ರುಗಳು ಕೂಡ ಫೋನ್ ಗಳನ್ನ ತರೋಗಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡ್ಬಿಟ್ಟಿದ್ದಾರೆ. ಇನ್ನು ಇದ್ರ ಜೊತೆಗೆ ಲೀಕ್ ಆಗಿರುವಂತ ಫೋಟೋಸ್ ಗಳ ಪಕ್ಕದಲ್ಲೂ ಕೂಡ ನಿತೇಶ್ ತಿವಾರಿ ಅವ್ರನ್ನ ನೋಡಿದ್ಮೇಲೆ ಓ ಕನ್ಫರ್ಮ್ ಆಯ್ತು ಇವ್ರು ಏನೋ ಮಾಡ್ತಾ ಇದಾರೆ ಅಂತಾನು ಕೂಡ ಅನ್ಸ್ಬಿಡ್ತು ನಂಗೆ ಅವಾಗ. ಇದ್ರ ಜೊತೆಗೆ ಇನ್ನೊಂದಷ್ಟು ಫೋಟೋಸ್ ಗಳು ಕೂಡ ಲೀಕ್ ಆಗಿದೆ. ಅದನ್ನೇನಾದ್ರೂ ನಾ ಇಲ್ಲಿ ತೋರಿಸ್ಬಿಟ್ರೆ ವಿಡಿಯೋನ ಟೇಕ್ ಡೌನ್ ಮಾಡ್ಬಿಡ್ತಾರೆ. ಆಮೇಲೆ ನಾನು ಸೊ ಅದಕ್ಕೆ ಇಷ್ಟನ್ ಮಾತ್ರ ರಿವೀಲ್ ಮಾಡಿದ್ದೀನಿ. ಸೊ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಯ್ತು ನಿತೇಶ್ ತಿವಾರಿ ಅವರು ರಾಮಾಯಣನ ಮಾಡ್ತಾ ಇದಾರೆ. ಶೂಟಿಂಗ್ ಸ್ಪಾಟ್ ಅಲ್ಲಿ ಫೋಟೋಗಳೆಲ್ಲ ಲೀಕ್ ಆಗಿದಾವೆ ಅಂದ್ಮೇಲೆ ಸಿನಿಮಾ ಆಗ್ತಾ ಇರೋದಂತೂ ಕನ್ಫರ್ಮ್. ಇಷ್ಟು ಮಾತ್ರ ಇಲ್ಲಿವರೆಗೂ ಕನ್ಫರ್ಮ್ ಆಗಿದೆ. ಆದ್ರೆ ಸಿನಿಮಾದಲ್ಲಿ ಇವರೇ ರಾಮ, ಇವರೇ ರಾವಣ, ಇವರೇ ಸೀತೆ, ಅವರೇ ಇವರು ಇವೆಲ್ಲ ಇನ್ನೂ ಕನ್ಫರ್ಮ್ ಆಗಿಲ್ಲ. ನಾಳೆ ಆಗಬಹುದೇನೋ, ಏನಾದ್ರೂ ಒಂದು ಫ್ರಂಟ್ ಲುಕ್ ಬಿಟ್ರೆ ಆಗತ್ತೆ, ಇಲ್ಲ ಅಂದ್ರೆ ಅದು ಇಲ್ಲ. ಇನ್ನ ರಣಬೀರ್ ಕಪೂರ್ ಅವರು ಚೆನ್ನಾಗಿ ವರ್ಕೌಟ್ ಮಾಡ್ತಾರಂತ ವಿಡಿಯೋಸ್ ಗಳನ್ನೆಲ್ಲ ಅವ್ರ ಪ್ರೊಫೈಲ್ ಅಲ್ಲಿ ಹಾಕೊಂಡಿದ್ದಾರೆ. ಅದನ್ನ ನೋಡಿದಾಗ ಇವರು ರೆಡಿ ಆಗ್ತಾ ಇದಾರೆ ರಾಮಾಯಣದಲ್ಲಿ ಆಕ್ಟ್ ಮಾಡೋದಕ್ಕೆ ಅಂತ ಕನ್ಫರ್ಮ್ ಆಗುತ್ತೆ ಒಂದ್ ಕಡೆ. ನಿನ್ಗೆ ಇನ್ನು ಸಾಯಿ ಪಲ್ಲವಿ ಕಡೆಯಿಂದ ಯಾವುದೇ ಕೂಡ ರೆಸ್ಪಾನ್ಸ್ ಇಲ್ಲ. ಆದ್ರೆ ಯಶ್ ಅವರು ಇನ್ನ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ನಮಿತ್ ಮಲ್ಹೋತ್ರಾ ಅವರು. ಅವ್ರ ಜೊತೆಗೆ ಯಶ್ ಅವರು ಒಂದು ಸೆಲ್ಫಿನ ಹೊಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ನಮಿತ್ ಮಲ್ಹೋತ್ರಾ ಅವರೇ ಹೊಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದನ್ನ ನೋಡ್ಬಿಟ್ಟು ಈ ಫೋಟೋನ ನಿಜನ ಸುಳ್ಳ ಅಂತ ಯಾರು ಕೂಡ ಸರಿಯಾಗಿ ಝೂಮ್ ಹಾಕೊಂಡು ನೋಡ್ದೇನೆ ಓ ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ಹಬ್ಬಿಸ್ಬಿಟ್ರು. ಆಮೇಲೆ ನಾನು ನಿಧಾನಕ್ಕೆ ಝೂಮ್ ಹಾಕೊಂಡು ಎಲ್ಲಾನು ಅಬ್ಸರ್ವ್ ಮಾಡಿದೆ. ಎಲ್ಲಾನು ಒನ್ ಬೈ ಒನ್ ಮೇಲಿಂದ ಕೆಳಗಡೆ ಎಲ್ಲಾನು ಕೂಡ ಅಬ್ಸರ್ವ್ ಮಾಡಿದ್ಮೇಲೆ ಈ ಫೋಟೋ ಯಾಕೋ ಎಲ್ಲ ಒಂಚೂರು ಡಲ್ ಹೊಡಿತಾ ಇದೆಯಲ್ಲ ಅಂತ ಅನ್ನಿಸ್ತಿತ್ತು. ಆಮೇಲೆ ಹೆಗ್ಲ ಮೇಲೆ ಹಾಕಿರೋ ಕೈನ ನೋಡಿದ್ಮೇಲೆ ಲಾಸ್ಟ್ ಕಿರುಬೆರಳು ಎರಡು ಕಂಡ್ಬಿಟ್ವಪ್ಪ ನಂಗೆ. ಆವಾಗ ಓ ಯಾಕೋ ಫೇಕ್ ಸೆಲ್ಫಿ ಫೋಟೋ ತರ ಅನ್ನಿಸ್ತಾ ಇದೆ ಅಂತಾನು ಕೂಡ ಅನ್ನಿಸ್ತಿತ್ತಪ್ಪ. ಅದೊಂದು ಪಾರ್ಟ್ ನ ಬಿಟ್ಬಿಟ್ಟು ಬೇರೆ ಕಡೆನೆಲ್ಲ ಅಬ್ಸರ್ವ್ ಮಾಡಿದ್ರೆ ಎಲ್ಲ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಬಟ್ ಯಾವ್ದಕ್ಕೂ ಕೂಡ ಇದನ್ನ ನಂಬೋದಕ್ಕೆ ಆಗಲ್ಲ. ಯಾಕಂದ್ರೆ AI ಜಮಾನ ಇದು ಅಂತ ನಿಮ್ಗೆಲ್ಲ ಗೊತ್ತಿದೆ. ಯಾರು ಹೆಂಗ್ ಬೇಕಾದ್ರೂ ಕನ್ವರ್ಟ್ ಮಾಡೋದು, ಯಾರು ಹೆಂಗ್ ಬೇಕಾದ್ರೂ ಅಪ್ ಅಂಡ್ ಡೌನ್ ಮಾಡಬಹುದು. ಇಷ್ಟು ಸುಲಭವಾಗಿ ಈ ಫೋಟೋನ ರಿಲೀಸ್ ಮಾಡ್ಬಿಟ್ರೆ ಪಕ್ಕ ಕನ್ಫರ್ಮ್ ಆಗುತ್ತೆ ಅಂತ ಅವ್ರಿಗೆಲ್ಲ ಗೊತ್ತಿರಲ್ವಾ. ಅವ್ರೇನ್ ದಡ್ರ. ಫ್ಯಾನ್ಸ್ ಗಳು ಯಾವ ರೀತಿ ಬೇಕಾದ್ರೂ ಕ್ರಿಯೇಟ್ ಮಾಡ್ಬಿಟ್ಟು ಬಿಡ್ತಾರೆ, ಹೆಂಗೆಲ್ಲ ಮಾಡ್ತಾ ಇದಾರೆ ನಿಮ್ಗೆಲ್ಲ ಗೊತ್ತು. ಸೊ ಈ ಫೋಟೋ ಮೇಲೆ ನನಗಂತೂ ಒಂಚೂರು ನಂಬಿಕೆ ಇಲ್ಲ. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ತಿಳಿಸಿ, ನನಗೆ ಗೊತ್ತಾಗ್ಬೇಕು. ಅದು ಯಶ್ ಅವರು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಮುಖಾಂತರ ರಾಮಾಯಣ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಅನ್ನೋದು 50% ಕನ್ಫರ್ಮ್ ಆಗಿದೆ. ಆದ್ರೆ ಇನ್ 50% ಆಗಿಲ್ಲ. ಒಳ್ಳೆ 50-50 ಬಿಸ್ಕೆಟ್ ತಿಂದಂಗ್ ಆಯ್ತೈತೆ. ಇದಕ್ಕೆಲ್ಲ ಉತ್ತರ ಸಿಗ್ಬೇಕು ಅಂದ್ರೆ ನಾಳೆ ಪ್ರಶಸ್ತವಾದ ದಿನ ರಾಮನವಮಿ. ಅಕಸ್ಮಾತ್ ಏನಾದ್ರು ಇವರು ಅವತ್ತು ಕೂಡ ಏನಾದ್ರು ರಿವೀಲ್ ಮಾಡ್ದೇನೆ ಅಥವಾ ಪೋಸ್ಟರ್ ಕೂಡ ಬಿಡ್ದೇನೆ ಇದು ಬಿಟ್ರೆ ಬೇರೆನೆ ಥಿಂಕಿಂಗ್ ಗಳೆಲ್ಲ ಬಂದ್ಬಿಡ್ತವೆ. ಇಷ್ಟನ್ನೆಲ್ಲ ಕೇಳದ್ಮೇಲೆ ನಿಮ್ಗೆ ಏನ್ ಅನ್ಸ್ತು ಅನ್ನೋದನ್ನ ಒಂಚೂರು ಕಮೆಂಟ್ ಮಾಡಿ. ನಾನು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಓಕೆ, ಸಿಗ್ತೀನಿ ಮುಂದಿನ ನೋಡಿದ್ರೆ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.